ಯಾಕಂತಂದರೆ ನಮ್ಮ ದೇವರಾಜ ಅರಸ್ ಅವ್ರ ಬಗ್ಗೆ ಹೇಳುವಂಥದ್ದು ಏನಿಲ್ಲ. ಎಲ್ಲ ಜಾತಿ OBC ಇರ್ಬೋದು, SC ಇರ್ಬೋದು, ST ಇರ್ಬೋದು, ಏನು ಸರ್ಕಾರದಲ್ಲಿ ಇವತ್ತು ಜಾತಿಯ ವ್ಯವಸ್ಥೆಯ ಒಂದು ಸಿಸ್ಟಮ್ ಇದೆ, ಅದರಲ್ಲಿ ಎಲ್ಲರಲ್ಲೂ ಅವ್ರ ಹೆಸರು ಬರುತ್ತೆ. ನಾವೊಂದು ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಆ ವ್ಯಕ್ತಿ ಹೆಸರು ಅಲ್ಲೇ ಯಾಕೆ ಬರುತ್ತೆ ಅಂತಂದರೆ ಅವ್ರು ಎಲ್ಲರನ್ನೂ ಸಮನಾಗಿ ಕಾಣುವಂಥ ವ್ಯಕ್ತಿತ್ವನ ಬೆಳೆಸ್ಕೊಳ್ತಾರೆ. ಇನ್ನು ನಾರಾಯಣ ಗುರುಜಿ ಅವ್ರ ಬಗ್ಗೆ ಇವತ್ತೆಲ್ಲ ಚಿಕ್ಕ ಮಕ್ಕಳಿದ್ದಾರೆ, ಶಾಲೆಯಿಂದ ಬಂದಿರ್ತಾರೆ, ದಯವಿಟ್ಟು ಅವ್ರ ಟೀಚರ್ಸು ಬಂದಿರ್ತೀರಾ. ಒಂದೇನಂತಂದರೆ ನಾರಾಯಣ ಗುರುಜಿ ಅವರು ಸುಮ್ಮನೆ ಹೇಳಿಲ್ಲ ಇವೆಲ್ಲ. ಯಾರೊಬ್ಬರು ಏನಾದರೂ ಮಾತಾಡಬೇಕಾದ್ರೆ ಫಸ್ಟ್ ಅವ್ರಿಗೆ ಜ್ಞಾನ ಬೆಳೆಸ್ಕೊಬೇಕು. ಜ್ಞಾನಕ್ಕೆ ಯಾವುದೇ ರೀತಿ ಜಾತಿ ಇಲ್ಲ, ಅದಕ್ಕೆ ಒಂದು ಧರ್ಮ ಇಲ್ಲ, ಅದಕ್ಕೊಂದು ಕಮ್ಯುನಿಟಿ ಇಲ್ಲ. ಪುಸ್ತಕ ಅಂಗಡಿಯಲ್ಲಿ ಸಿಗುತ್ತೆ, ಲೈಬ್ರರಿಯಲ್ಲಿ ಸಿಗುತ್ತೆ. ಓದೋ ಇಚ್ಛೆ ಮಾತ್ರ ಮನುಷ್ಯನ ಹುಟ್ಟಿರೋನಿಗೆ ಬರಬೇಕೇ ಹೊರತು ಅದೊಂದು ಜಾತಿ ಮತ್ತು ಧರ್ಮದಿಂದ ಬರೋದಿಲ್ಲ. ಸೊ ಆದ್ರಿಂದ ನಾರಾಯಣ ಗುರುಜಿ ಅವ್ರು ಏನು ಮಾಡ್ತಾರೆ, ಪ್ರಮುಖವಾದಂಥ ಒಂದು ಅಂಶ, ವೇದ ಉಪನಿಷತ್ತುಗಳನ್ನು ಓದಿರ್ತಾರೆ, 8 ವರ್ಷ ತಪಸ್ ಮಾಡ್ತಾರೆ. ಹಾಗಾದ್ರೆ ನಾರಾಯಣ ಗುರುಜಿ ಅವರು ತಪಸ್ ಮಾಡಿದ್ರೇನೆ ಜ್ಞಾನ ಬಂತ, ಅಥವಾ ವೇದ ಉಪನಿಷತ್ತುಗಳನ್ನ ಅವರ ಗುರು ಹಿರಿಯರಿಂದ ತಿಳ್ಕೊಂಡಿದ್ದಕ್ಕೆ ಜ್ಞಾನ ಬಂತ ಅನ್ನೋದಕ್ಕಿಂತ, ಜ್ಞಾನ ಬರಬೇಕಾದ್ರೆ ಅವರು ಅನುಸರಿಸಿರ್ತಕ್ಕಂಥ ಮಾರ್ಗ ಏನಿತ್ತು ಅದು ತುಂಬಾ ದೊಡ್ಡದು. ನಾವು ಜ್ಞಾನವನ್ನ ಒಂದು ತಿಳ್ಕೊಂಡು ಜ್ಞಾನವನ್ನ ಎಲ್ರಿಗೂ ಸಮನಾಗಿ ಹಂಚಿದ್ರೆ ಸಮಾಜ ಸುಧಾರಣೆ ಆಗುತ್ತೆ ಹೊರತು ನಾವು ಜ್ಞಾನವನ್ನ ಬದಿಗಿಟ್ಟು ಜ್ಞಾನಿಗಳ ಫೋಟೋಗಳನ್ನ ಹಿಡಿಯೋದ್ರಿಂದ ಅಲ್ಲ ಅಂತ ಇವತ್ತು ಅವ್ರು ಹೇಳಿದ್ರು. ನಾವಿವತ್ತು ಸಮಾಜದಲ್ಲಿ ಏನ್ ಮಾಡ್ತಾ ಇದೀವಿ, ಯಾವುದೇ ಒಂದು ಜಯಂತಿಗಳಾದ್ರೆ ಬಹುಶಃ ಮಕ್ಕಳಿಗೆ ಪ್ರಿಪ್ರೇಷನ್ ಅಂದ್ರೆ ಅವ್ರಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲ, ಕಲ್ಚರಲ್ ನಾಲೆಡ್ಜ್ ಇರಬೇಕು, ನಮ್ಮ ಹೆರಿಟೇಜ್ನ ಒಂದು ತಿಳುವಳಿಕೆ ಇರಬೇಕು. ಈಗ ಸ್ವತಂತ್ರ ದಿನಾಚರಣೆ ಆಯಿತು. ಸ್ವತಂತ್ರ ದಿನಾಚರಣೆಯಲ್ಲಿ ಎಷ್ಟೋ ಜನ, ನಾನು ಹೇಳಲಿಕ್ಕೆ ಹೋಗಲ್ಲ, ಲಿಟ್ರೇಟ್ಸ್, ನಾನು ರೈತರ ಬಗ್ಗೆ ಮಾತಾಡ್ತಿಲ್ಲ, ಲಿಟ್ರೇಟ್ಸ್ ಅಂತಂದ್ರೆ ಅವ್ರು ಸರ್ಟಿಫೈಡ್ ಎಜುಕೇಶನ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಪೇಪರ್ ಪುಸ್ತಕ ಓದಕ್ಕೆ ಗೊತ್ತಿರ್ತಕ್ಕಂಥವ್ರು. ನೀವೆಲ್ಲಾದ್ರೂ ಬರಕ್ಕೆ ಮುಂಚೆ ದಯವಿಟ್ಟು ಏನಕ್ಕೆ ಹೋಗ್ತಾ ಇದೀವಿ ಅದ್ರ ಬಗ್ಗೆ ಗೂಗಲ್ ಔಟ್ ಮಾಡಿ. ಗೂಗಲ್ನ ಇವತ್ತು ಸೋಷಿಯಲ್ ಮೀಡಿಯಾನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಇರ್ತಕ್ಕಂಥ ಸಮಾಜ ಕೂಡ ಇವತ್ತು ನಾವು ಸೃಷ್ಟಿ ಮಾಡುವಂಥ ಜವಾಬ್ದಾರಿ ನಮ್ಮ ಆಡಳಿತಕ್ಕೂ ಮತ್ತು ಎಲ್ರಿಗೂ ನಮಗೆ ಬರಬೇಕು ಅಂತ ನಾನು ಈ ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇಲ್ಲಿ ನಾರಾಯಣ ಗುರುಗಳ ವೇಷಧಾರಿಗಳು ಎಷ್ಟು ಜನ ಹುಡುಗರಿದ್ದಾರೆ, ನನಗೆ ಅವರಲ್ಲಿ ಒಂದಂತೂ ಕಾಣಿಸ್ತಾ ಇದೆ, ಬಹುಶಃ ಇವರು ಮುಂಬರೋ ದಿನಗಳಲ್ಲಿ ಧ್ಯಾನ ಇರ್ಬೋದು, ನಮ್ಮ ಗುರುಗಳು ಮಾಡಿದಂಥ ಜ್ಞಾನ ಸಾಧನೆ ಇರ್ಬೋದು, ಅದೇ ರೀತಿ ವೇದ ಉಪನಿಷತ್ತುಗಳನ್ನಿರ್ಬೋದು, ನಾನು ಈ ದೇಶದಲ್ಲಿ ಹುಟ್ಟಿ ನೇರವಾಗಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ರೀತಿ ಶೃಂಗೇರಿಯಲ್ಲಿ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ರಾಜಕೀಯದವರು ಈ ಜಾತಿ ಆ ಜಾತಿ ಅದು ಓದಬಾರ್ದು ಅಂತ ಹೇಳ್ಬೋದೇನೋ ನನಗೆ ಗೊತ್ತಿಲ್ಲ. ಆದ್ರೆ ಎಲ್ಲೂ ಜಾತಿಯಿಂದ ವಿದ್ಯೆಯನ್ನ ಕಲಿಸ್ತಾ ಇಲ್ಲ. ಅಂತದ್ ಬಂದಾಗ ಅಲ್ಲಿನ ಸಮಸ್ಯೆನ ಅಲ್ಲಿಗೆ ಹೋಗಿ ಮಾತಾಡೋಣ, ನಾವು ನಿಮ್ ಜೊತೆ ಬರ್ತೀವಿ, ಎಲ್ಲರೂ ನಾವು ಜೊತೆ ಸೇರಿ ಹೋಗೋಣ. ಆದ್ರೆ ಸಮಸ್ಯೆಗಳು ಇಲ್ಲದೆ ಇರೋ ಹತ್ರ ಸಮಸ್ಯೆಗಳನ್ನ ಮಾತಾಡೋದು ಬೇಡ. ಇವತ್ತು ಸಮಾಜದಲ್ಲಿ ಏನಾಗಿದೆ, ಕಾಶ್ಮೀರಲ್ಲಿ ಗಲಾಟೆ ಅಂದ್ರೆ ಮುಳುಬಾಗಿಲಲ್ಲಿ ನಾವು ಕೈ ಹಂಡಿಸುವಂತ ಪರಿಸ್ಥಿತಿ ಬಂದಿದೆ. ಮುಳುಬಾಗಿಲಲ್ಲಿ ಆ ವಿಷಯದ ಬಗ್ಗೆ ವಿಮರ್ಶೆ ಆಗಬೇಕು. ಈ ರೀತಿಯ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲರನ್ನು ಕರೆಸಿ ಲಿಟ್ರೇಟ್ಸ್ನೆಲ್ಲ ಇಲ್ಲಿ ನಮ್ಮ ತಾಲೂಕಿನ ಗೌರವಾನ್ವಿತ ಮೊದಲಿಗರು, ನ್ಯಾಯವನ್ನ ತಲುಪಿಸೋದ್ರಲ್ಲಿ ಮೊದಲಿಗರು ಅನ್ನೋ ಗೌರವ ಮಕ್ಕಳಲ್ಲಿ ಬರಬೇಕು, ನಮಗೂ ಬರಬೇಕು. ಈಗ ನಾವಿಷ್ಟು ತಾಲೂಕಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಈಗ ನಮ್ಮ ತಹಸೀಲ್ದಾರ್ ಅವರು ಈ ತಾಲೂಕಿನ ಒಬ್ಬರು ಜಡ್ಜ್ ಅವರು, ಅವರ ಒಂದು ಮಹತ್ವವನ್ನ ಮಕ್ಕಳಿಗೆ ತಿಳಿಸ್ಬೇಕು. ನಾವು ಅಂಬೇಡ್ಕರ್ ಜಿ ಅವ್ರ ಬಗ್ಗೆ ಎಷ್ಟು ತಿಳ್ಕೊಂತೀವೋ ಅದೇ ರೀತಿ ಆ ವ್ಯವಸ್ಥೆಯಲ್ಲಿ ನಾವು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಕಲ್ತ್ಕೊಂಡು ಆಮೇಲೆ ರೈಟ್ಸ್ ಬಗ್ಗೆ ಮಾತಾಡಬೇಕು. ನಮ್ಮ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಗೌರವ ಕೊಡೋದು, ನಮ್ಮ ಮಕ್ಕಳಿಗೆ ಅವ್ರಿಗೆ ಗೌರವ ಈ ರೀತಿ ಕೊಡಿ. ಯಾಕೆ ಗೌರವ ಕೊಡಬೇಕು ಅಂತಾರೆ, ಈ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ದೇವ್ರನ್ನೇ ಕೇಳ್ತಾರೆ, ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು, ದೇವ್ರೇನು ವರ ಕೊಡ್ತಾರೆ ಅಂತ ಕೇಳ್ತಾರೆ. ಅದೇ ರೀತಿ ಎಕ್ಸಾಮಲ್ಲಿ ಪಾಸ್ ಆಗ್ಬೇಕಾದ್ರೆ ದೇವ್ರನ್ನ ಒಳ್ಳೆ ಕಾನ್ಸಂಟ್ರೇಷನ್ ಕೊಡಪ್ಪ ಅಂತ ಹೇಗೆ ಕೇಳ್ತೀವೋ, ಸಂವಿಧಾನದಲ್ಲಿ ಅಂಬೇಡ್ಕರ್ ಜಿ ಅವ್ರಿಗೆ ನಾವು ಗೌರವ ಕೊಡಬೇಕಾದ್ರೆ ಅವರ ರೆಸ್ಪಾನ್ಸಿಬಿಲಿಟಿ, ಈ ದೇಶದ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಿಗೆ ಇರಬೇಕಾಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿನ ಕಲ್ತ್ಕೊಂಡು ಮಕ್ಕಳಿಗೆ ಕಳಿಸ್ಬೇಕು. ನಾವು ಅದನ್ನು ಫಾಲೋ ಮಾಡಬೇಕು. ಈ ಆಡಳಿತ ರೂಢ ವ್ಯವಸ್ಥೆಯಲ್ಲಿ ಆಡಳಿತಕ್ಕೆ ನಾವು ದೇವರ ಒಂದು ಮಹತ್ವ ಕೊಟ್ಟಾಗ ಅವರು ದೇವ್ರ ತರ ವರ ಕೊಡುವಂತ ಪರ್ಯಾವರಣ ನಿರ್ಮಾಣ ಆಗುತ್ತೆ. ಈ ಮಾತನ್ನ ಹೇಳಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಎಲ್ಲ ದೇವರಾಜ ಅರಸ್ ಸರ್ ಅವರ ಅಭಿಮಾನಿ ಬಂಧುಗಳೇ ಹಾಗೂ ಅನುಯಾಯಿಗಳೇ, ಅಭಿಮಾನ ಇದ್ರೆ ಸಾಲದು, ಅನುಯಾಯಿಗಳನ್ನು ಆಗಬೇಕು. ಅನುಯಾಯಿಗಳಾದಾಗ ಅಭಿಮಾನಿಗಳಾಗಬೇಕು. ಅದರಿಂದ ಅವರ 109ನೇ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ, ನಾವು ಪ್ರತಿ ವರ್ಷವೂ ಹೇಳ್ತಾ ಇರ್ತೀವಿ, ನಾವು ತಾಲೂಕು ಕಚೇರಿಗೆ ಸೀಮಿತ ಆಗಬಾರ್ದು. ಆದಷ್ಟು ಮಟ್ಟಿಗೆ ಆ ಒಂದು ಮಾಜಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು, ಏನು ಎಲ್ಲ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಯಾವ ರೀತಿ ಆಚರಿಸ್ತೀವೋ ಆ ರೀತಿ ಒಂದು ಕ್ರೀಡಾಂಗಣದಲ್ಲಿ ಆಚರಿಸಿ, ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನಿದೆ
ಒಂದು ಭೂಮಿ ವಿಚಾರ ಆಗಿರ್ಬೋದು, ಮಲ ಹೊರುವ ಪದ್ಧತಿ ಆಗಿರ್ಬೋದು, ಅನೇಕ ಕಾರ್ಯಕ್ರಮಗಳು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನ ಸಮುದಾಯಕ್ಕೆ ಮುಟ್ಟಿಸೋ ರೀತಿ ಕಾರ್ಯಕ್ರಮಗಳಾಗಬೇಕು ಅಂತೇಳಿ ನಾವು ಪ್ರತಿ ವರ್ಷನೂ ಡಿಮ್ಯಾಂಡ್ ಮಾಡ್ತೇವೆ. ನಮಗೆ ಅದೆಲ್ಲೋ ಒಂದು ಕಡೆ ಈ 4 ಗೋಡೆಗಳ ಮಧ್ಯೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಅದು ಬೇಸರನೇ ಅನಿಸ್ತದೆ. ನಾನಿರೋದು ನೇರವಾಗಿ ಹೇಳಿ, ಹೊಸ ಸಾಹೇಬರು ಬಂದಿದ್ದಾರೆ ಅಂತೇಳಿ ಇದಲ್ಲ, ಅದು ಮೊದಲಿಂದನೂ ನಮ್ಮ ವಾದ ಇದೆ. ಅವರ ಕೊಡುಗೆ ಈ ಒಂದು ರಾಜ್ಯಕ್ಕೆ ಅಪಾರವಾಗಿದೆ. ಅಪಾರವಾಗಿ ಅವರ ಕೊಡುಗೆಗಳು ಕೊಟ್ಟಿರ್ತಕ್ಕಂಥ ಒಂದು ಇದರಲ್ಲಿ ಇವತ್ತು ನಾವು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅವರ ಆದರ್ಶಗಳ ಮುಖಾಂತರ ಈಗ ಬೆಳೀತಾ ಇರ್ತಕ್ಕಂಥ ಯುವ ಪೀಳಿಗೆಗಾಗಿರ್ಬೋದು, ಹಿಂದೆ ಬರತಕ್ಕಂಥ ಒಂದು ಮಕ್ಕಳಿಗಾಗಿರ್ಬಹುದು, ಅವರ ಆದರ್ಶಗಳನ್ನು ಮೈಗೂಡಿಸೋದ್ರ ಕಡೆ ಹೋಗ್ಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ. ಹಂಗಾಗಿ ಏನಿವತ್ತು ಒಂದು ದೇವರಾಜ ಅರಸು ಸರ್ ಅವರ ಒಂದು ಜಯಂತಿಯಲ್ಲಿ ಚಿಕ್ಕದಾಗಾದ್ರೇನು ಚೊಕ್ಕವಾಗಾದ್ರೇನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನು ನಾನು ಹೇಳ್ತೀನಿ, ಮನವಿ ಮಾಡ್ತೀನಿ. ಅವರ ಒಂದು ಆಚರಣೆಯನ್ನ ನೀವೆಲ್ಲ ಗಮನಿಸ್ತೀರಿ. ಎಲ್ಲಾ ನಾಯಕರ ಆಚರಣೆಗಳನ್ನು ಬಹಳ ಅದ್ಭುತವಾಗಿ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಏನ್ ಕೊರತೆ ಇದೆ ಅಂತ ತಾವು ಒಂದು ಸಾರಿ ಅದನ್ನ ಎಲ್ಲಾದ್ರೂ ಮೆಲುಕಾಗ್ತಕ್ಕಂಥ ಅಹಿಂದ ಸಂಘಟನೆ ಏನಿದೆ ಎಲ್ಲ ಟೋಟಲ್ ಒಂದೇ ಅಂತಲ್ಲ, ಅಹಿಂದ ಏನಿದೆ, ಅಹಿಂದ ಒಂದು ಕಡೆ ಕೂತ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿ ಆ ಒಂದು ದೇವರಾಜ ಅರಸು ಸರ್ ಅವರ ಒಂದು ಜಯಂತಿಯನ್ನ ವಿಜೃಂಭಣೆಯಿಂದ ಮಾಡಲಿಕ್ಕೆ ಒಂದು ದಿನಾಂಕ ನಿಗದಿ ಮಾಡಿ. ನಾವು ಬಂದ್ಬಿಟ್ಟ ಅವರ ಒಂದು ಜಯಂತಿ ದಿವಸ ಬಂದ್ವಿ, ಸಾಹೇಬರ ನೇತೃತ್ವದಲ್ಲಿ, ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಹೋದ್ವಿ, ಅಲ್ಲಿಗೆ ಮರ್ತೋಗ್ತಾ ಇದ್ದೀವಿ ನಾವು. ಅದು ಮರೆಯುವಂತ ಕೆಲಸ ಆಗ್ಬಾರ್ದು. ಯಾಕೆಂದ್ರೆ ಹಿಂದೆ ಕೊಟ್ಟಿರ್ತಕ್ಕಂಥ ಈ ಮಹನೀಯರ ಆದರ್ಶಗಳು ಏನಿದಾವೆ, ನಾರಾಯಣ ಗುರು ಸರ್ ಆಗಿರ್ಬೋದು, ದೇವರಾಜ ಅರಸು ಸರ್ ಆಗಿರ್ಬೋದು, DVG ರವರಾಗಿರ್ಬೋದು, ಅನೇಕ ಮಹನೀಯರು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು